ಹಾಯ್ ವಿವರ್ಸ್, your attention please. ಎಂತಂತ ಹೇಳಿದರೆ ಈಗ ರಾತ್ರಿ ಈಗ ನಾನು ಮಲಗಲಿಕ್ಕೆ ಅಂತ ಅಣ್ಣನವರಲ್ಲಿ ಬಂದೆ. ಯಾಕೆಂತೇಳಿದ್ರೆ ನಾಳೆ ಅವನು ಮಂಗಳೂರಿಗೆ ಹೋಗುವನು. ಆದರೆ ಗಂಟೆ ಈಗ 10-11 ಹಾಕೊಂಡು ಬಂತು. ದೊಡ್ಡಮ್ಮೆಲ್ಲ ಮಲಗಿದ್ದಾರೆ. ಸಮಂತನ ಹೇಳಿದ ಇದು ಎಂತ ಚಾಯ ಮಾಡುವ ಅಂತ. ಸೊ ರಾತ್ರಿ ಎಂತ ಚಾಯ ಮಾಡುವ ಅಂತ. ಹಾಗೆ ನಾನು ಸಹ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅಂತೇಳಿ ಸ್ವಲ್ಪ ಚಾಯ ಮಾಡುವ, ರಾತ್ರಿ 11 ಗಂಟೆಗೆ ಚಾಯ ಮಾಡುವ ಅಂತ. ಇಲ್ಲಿ ನೋಡಿ, ಇಲ್ಲಿ ಇದ್ದಾನೆ ಚಾಯ ಮಾಡಲಿಕ್ಕೆ. ಸಂತಿ ಚಾಯ್ ಮಾಡ್ಲಿಕ್ಕೆ ಗೊತ್ತುಂಟ? ನನಗೆ ಬೇಡ, ನಿಂಗೆ ಮಾತ್ರ. ನನಗೆ ಬೇಡ, ನಿಂಗೆ ಮಾತ್ರ. ಬೇಕು ಸ್ವಲ್ಪ ಇರಲಿ. ಎಂತ ಗೊತ್ತುಂಟ, ಚಾಯ್ ಕುಡಿದ್ರೆ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಇದನ್ನು ಟ್ರೈ ಮಾಡುವ. ಹಾಲು ಇದು ಬರೀ ಹಾಲಲ್ಲಿ ಮಾಡೋದು ಬೇಡ, ನೀರು ಹಾಕ ಸ್ವಲ್ಪ. ನೀರು ಏಕೆ? ಟೇಸ್ಟ್ ಹೋಗ್ತದೆ. ಕಣ್ಣ ಚಾಯ ಮಾಡಿದರೆ ಒಳ್ಳೇದಾಗ್ತಿತ್ತ. ಚಾಯ್ಗೆ ಎಂತೆಲ್ಲ ಹಾಕೋದು ಹೇಳ? ಚಾಯ್ಗೆ ಗರಂ ಮಸಾಲೆ. ಪಾಪ ಕಂತು ಜನ್ ಪಾಪ. ಶಬಂತ ರಿಂಗ್ ಟೋನ್ ನೋಡಿ. ಸ್ಪೀಕರ್ ಇಡು. ಮಧ್ಯರಾತ್ರಿ ಒಂದು ಚಹಾ ಮಾಡ್ತಿದ್ದವ. ಎಂತ ಮಾಡ್ತಿದ್ದೆ? ಎಂತ ಊಟಕ್ಕೆ ಸಾರು? ಎಂತ ಒಂದು ಕೋಳಿ ಇದನ್ನು ತೆಗಿದಲ್ಲ. ಹಾಯ್ ಹೇಳು, ಬ್ಲಾಗ್ ಆಗ್ತುಂಟು. ಹಾಯ್. ಈಗ ಚಹಾ ಕುದೀತುಂಟು ಫ್ರೆಂಡ್ಸ್. ನಾನು ನೀವೊಂದು ಹೇಳ್ಬೇಕಾ? ನಿನಗೆ ಇವತ್ತು ನೀನು ಎಂತ ತಿಂದಿದ್ದ ನಾ ಹೇಳ್ಬೇಕಾ? ಲಿಂಬೆ ಹುಳಿ. ನೀನು ಇವತ್ತು ಮಸಾಲೆ ಪುರಿ ತಿಂದಿದ್ದೆ ಅಂತಲ್ಲ ಅಕ್ಕ. ನಾನು 6th ಅಂತ ಹೇಳಿದ್ದೆ. ಇಲ್ಲ, ನಾನು ಬೆಂದ್ರಬಾಳಿ ಹೋಗಿ ಬರ್ತಾ ಇದ್ದೆ ಮರ್ಕಂಜ ಚಿಕ್ಕಮ್ಮನಲ್ಲಿ ಹೋಗಿ ಬರುವಾಗ ರೇಟಲ್ಲಿ ಮಸಾಲೆ ಪುರಿ ಅಂಗಡಿ ಹತ್ತಿದ್ರು. ಚಾಯಕ್ಕೆ 2 ಗ್ಲಾಸ್ ಉಂಟಿಲ್ಲಿ. ಅದು ಓಲ್ಡ್ ಬಂಕ್ ಆಗ್ತಿಗಲ್ಲ ಚಹಾ ತಿಳಿ ನಿಮ್ಮ ಆ ಬೆಚ್ಚ ಚಾನ ಮುಸುಂಡುತ್ತೆ ಪೋಡೆ. ನಿಂಗೆ ಬಾಬಾ ಈಗ ಬಂದೆ. ತೊಳಿಲಿಕ್ಕೆ ಕೆಲಸ ಅನಸು. ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಮಂಚು ಕೊಟ್ಟ ಮಂಚು. ಏ ಭವಿತ್ ಸಬ್ಸ್ಕ್ರೈಬ್ ಮಾಡಿಸ್ತುಂದ ಎಲ್ಲರ ಹತ್ರ. ಯಾವ ಇವೆಲ್ಲ? ಸಬ್ಸ್ಕ್ರೈಬ್ ಸಕ್ಕರೆ ಇಲ್ಲ ಸಮಂತ್. ಅದು ನೀವು ಮಂಚಿಂದಲ್ಲ ಈಗ ಹಾಗೆ ಹೇಗೆ ಮಂಚು ತಿಂದ್ರೆ ಈಗ ಆಗ್ತದ ಹಾಗೆ ಸರಿಜಿನ ಓಕೆ ಬುಲ್ಬುಲ್ ಬ್ಯಾಟ್ರಿ ಲೋ ಉಂಟು, ಬೊಕ್ಕ ಕಾಲ್ ಮಾಡ್ಪೋ. ಗೈಸ್, ಈಗ ಟೀ ಕುಡಿತಿದ್ದಲ್ಲ, ಅದು ಸ್ವಲ್ಪ ಸಕ್ಕರೆ ಕಮ್ಮಿ ಆಯಿತು ಅಂತ. ಆದರೆ ಸಕ್ಕರೆ ಕಮ್ಮಿ ಆಗಲಿಲ್ಲ. ಯಾಕೆಂತ ಹೇಳಿದರೆ ನಾನು ಮಂಚು ತಿಂದೆ. ಮಂಚು ಸ್ವೀಟ್ ಅಲ್ಲ, ಇದರೊಟ್ಟಿಗೆ ಎರಡು ಸಪ್ಪೆ ಹಾಕೋದಾಗ ಚಾಯ. ಈಗ ಚಾಯ್ ಎಲ್ಲ ಕುಡಿದಾಯಿತು, ಇನ್ನು ಮಲ್ಕೊಡೋದು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಈಗ ನೋಡಿ, ಗಂಟೆ 11 ಆಗಿದೆ. ಸ್ವಲ್ಪ ಲೇಟ್ ಆಯಿತು ಬ್ಲಾಗ್ ಸ್ಟಾರ್ಟ್ ಮಾಡುವಾಗ. ಆದರೆ ಇವತ್ತು ಸೀನ್ ಎಂತ ಅಂತ ಹೇಳಿದರೆ, ನಾನು ಮೊನ್ನೆ ಉಜಿರೆಗೆ ಹೋಗಿದ್ದೆ ಅಲ್ಲ, ಉಜಿರೆಗೆ ಹೋಗಿ ಬರುವಾಗ ನನ್ನ ಹತ್ರ ಬ್ಯಾಗ್ ಇತ್ತು ಅಂತೇಳಿ ಫ್ರೆಂಡ್ಸ್ ಎಲ್ಲ ನನ್ನೊಟ್ಟಿಗೆ ಕೊಟ್ಟರು. ಮಾರ್ಕ್ಸ್ ಕಾರ್ಡನ್ನು ನಿನ್ನ ಫೈಲಲ್ಲಿ ಇಟ್ಕ ಮತ್ತೆ ಹೋಗುವಾಗ ಕೊಡು ಅಂತ. ಆದರೆ ಎಂತಾಯಿತು ಅಂತ ಹೇಳಿದರೆ, ನನಗೆ ಮರ್ತೇ ಹೋಯ್ತು. ನಾನು ಸೀದಾ ತೊಗೊಂಡು ಬಂದೆ ಸೀದಾ ಮನೆಗೆ. ಈಗ ಅವರಿಗೆ ಪೋಸ್ಟ್ ಮಾಡಿಸ್ಬೇಕು.
ಪೋಸ್ಟ್ ಮಾಡಲಿಕ್ಕಿಂತ ಮುಂಚೆ ನನ್ನ ಮಾರ್ಕ್ಸ್ ಕಾರ್ಡ್ಗೆ ಅವರ ಮಾರ್ಕ್ಸ್ ಕಾರ್ಡ್ಗೆ ಲ್ಯಾಮಿನೇಷನ್ ಮಾಡಿಸಿ ಮತ್ತೆ ಪೋಸ್ಟ್ ಮಾಡುವ ಅಂತ. ನೋಡುವ. ಶಮಂತನ ಇಲ್ಲಿ ಕೂತಿಯಾನೆ. ಕೀ ತಗೊಂಡ್ಯಾ ಶಮಂತ್? ಸ್ಕೂಟ್ರ್ ಕೀ ತಗೊಂಡ್ಯಾ? ಸ್ಕೂಟ್ರ್ ಕೀ ಸ್ಕೂಟ್ರಲ್ಲಿ ಉಂಟು. ಲೈಟ್ ಆಫ್ ನೋಡಿ. ಹೋಗುವ ಗೈಸ್, ನಾನು ಹೊರಟೆ. ಬರೆ ಫೈಲ್ ಇಟ್ಕೊಳ್ಳೋ ಅಂತ ಅಂದ್ಕೊಂಡಿದ್ದೆ, ಆದರೆ ಬರೆ ಫೈಲ್ ಆಗೋದಿಲ್ಲ. ಯಾಕೆಂತೇಳಿದ್ರೆ ಸ್ಕೂಟ್ರ್ ಒಳಗೆ ನುಗ್ತಿಲ್ಲ, ಹಾಗೆ ಬ್ಯಾಗ್ ಹಿಡ್ಕೊಂಡಿದ್ದಾನೆ. ಕೀ ಅದರಲ್ಲೇ ಉಂಟು. ಸ್ಕೂಟ್ರ್ ತೆಗಿಬೇಕು ಈಗ. ರೈನ್ ಕೋಟ್ ಹಾಕ್ಕೊಂಡು ಹೋಗುದು ಗೈಸ್. ನಾನೀಗ ರೈನ್ ಕೋಟಲ್ಲಿ ಹಾಕಿದ್ದೇನೆ. ಈಗ ಗಾಡಿ ತಗೊಂಡು ಹೋಗುದು. ಗೈಸ್ ಈಗ ಲ್ಯಾಮಿನೇಷನ್ ಕೊಟ್ಟೆ, 5 ನಿಮಿಷ ಆಗ್ತದೆ ಹೇಳಿದೆ. ಹಾಗೆ ಚಿಕ್ಕಪ್ಪನ ಅಂಗಡಿಗೆ ಬಂದೆ ನಾನು. ಇಲ್ಲೇ ಆಯ್ತಂತೆ. ಈಗ ಲ್ಯಾಮಿನೇಷನ್ ಇಲ್ಲಿಗೆ ಬಂದೆ. ಎಷ್ಟಾಯ್ತು? ಎಂತಂತ ಹೇಳಿದರೆ ಇಬ್ಬರದ್ದು ಸರ್ಟಿಫಿಕೇಟ್ ಮತ್ತು TC ನನ್ನ ಹತ್ರನೇ ಬಂದಿತ್ತಲ್ಲ, ಹಾಗೆ ಅವರಿಗೆ ಸಹ ಈಗ ಕೊರಿಯರ್ ಮಾಡಬೇಕಿತ್ತು. ಹಾಗೆ ನಾನು ಪೋಸ್ಟ್ ಆಫೀಸ್ ಬಿಟ್ಟು ಕೊರಿಯರ್ ಆಫೀಸಿಗೆ ಮಾಡಿದೆ. ಮತ್ತು ಅದು ಸೇಫ್ ಡಾಕ್ಯುಮೆಂಟ್ ಆಗಿ ಹೋಗಬೇಕಿತ್ತಲ್ಲ. ಈಗ ನೋಡಿ ಅವರ ಅಡ್ರೆಸ್ ಎಲ್ಲ ಬರೀತಿದ್ದಾರೆ. ಒಂದರದ್ದು ಅಡ್ರೆಸ್ ಬರೆದಾಗಿದೆ ಮತ್ತು ನಂಬರೆಲ್ಲ ಬರೆದು ಕೊಟ್ಟಿದ್ದಾರೆ. ಒಂದು 3 ದಿನ ಆಗ್ಬೋದು ಅಂತ ಹೇಳಿದರು ಅದು ಹೋಗಲಿಕ್ಕೆ. ಗೈಸ್ ಈಗ ಬಿಲ್ಲಿಂಗ್ ಬರೀತಾ ಇದ್ದಾರೆ. ಅದು ನನಗೆ ಸೇಫ್ ಡಾಕ್ಯುಮೆಂಟ್ ಬೇಕಲ್ಲ. ಎಲ್ಲರೂ ಪಾರ್ಸೆಲ್ ಮಧ್ಯದಲ್ಲಿ ಎಲ್ಲರೂ ಹೀಗೆ ಎಂಥಾದ್ರು ಸಿಗಲಿಲ್ಲ ಅಂತ ಹೇಳಿದರೆ ಪುನಃ ಅದಕ್ಕೆ ಕಾಲ್ ಮಾಡಿ ರಿಟರ್ನ್ ತರಿಸಲಿಕ್ಕೆ ಪುನಃ ರಿಟರ್ನ್ ಅಡ್ರೆಸ್ ಬೇಕಾಗ್ತದಲ್ಲ. ಹಾಗೆ ಅವ್ರು ಹೇಳಿದರು ಒರಿಜಿನಲ್ ಡಾಕ್ಯುಮೆಂಟ್ ಆದ ಕಾರಣ ಒಂದು ಹೊಸ ಕವರ್, ಬೇರೆ ಕವರ್ ಹಾಕ್ತೇವೆ ನಾವು, ಅದರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸೇಫಾಗಿ ಹೋಗ್ತದೆ ಮಳೆಗೆ ಅಂತ. ಹಾಗೆ ಇದು ಹಾಕ್ತೇವೆ ಅಂತ ಹೇಳಿದರು. 170 ರೂಪೀಸ್ ಅಂತ ಹೇಳಿದರು ಅದಕ್ಕೆ, ಒಂದು ಕವರಿಗೆ. ಮತ್ತು ನಿಮಗೆ ಈಗ ನೋಡ್ಬೋದು ಅದರಲ್ಲಿ ನೋಡಿ, ಅದರಲ್ಲಿ 2 ಕವರ್ ಮೇಲೆ ಹಾಕಿದ್ದಾರೆ. ಹಾಗೆ ಸೇಫ್ ಅಂತ ಹೇಳಿದರು. ನಾನು ಮತ್ತೆ ಹೇಳಿದೆ ಇರಲಿ ಸೇಫ್ ಅದು ಅಂತ. ಯಾಕೆಂತ ಹೇಳಿದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲ, ಮತ್ತು ಅದು ಪುನಃ ಒರಿಜಿನಲ್ ಸಿಗಬೇಕು ಅಂತ ಹೇಳಿತ್ತು. ಅದಕ್ಕೆ ತುಂಬ ಕೆಲಸ ಉಂಟು, ಯಾಕೆ ಸುಮ್ಮನೆ ರಿಸ್ಕ್ ಅಂತ ಹೇಳಿ ನಾನು ಅದು ಇನ್ನಷ್ಟು ಸೇಫ್ ಮಾಡಿ ಕಳಿಸ್ಲಿಕ್ಕೆ ಹೇಳಿದೆ ಅವ್ರ ಹತ್ರ. ಗೈಸ್ ಈಗ ಕೊರಿಯರ್ ಎಲ್ಲ ಮಾಡಿ ಆಯಿತು. ಶಮಂತಣ್ಣ ಇಲ್ಲಿದ್ದಾನೆ. ಮಳೆ ವಹಿವಾಟಾಗಲಿಕ್ಕಿಲ್ಲ. ಮಳೆಗೆ ಬರ್ಬೋದು, ಆದರೆ ರೈನ್ ಕೋಟ್ ಹಾಕೋದು ಹೋಗೋದಾದರೆ ಸ್ವಲ್ಪ ಕಷ್ಟ ಆಗ್ತದೆ. A few moments later. ಮನೆಗೆ ತಲುಪಿದೆವು. ಹೋಗುವಾಗ ಮಳೆ ಇತ್ತು, ಬರುವಾಗ ಮಳೆ ಇಲ್ಲ. ಗೈಸಿಗೆ ಎಲ್ಲ ಕೆಲಸ ಆಯಿತು. ಕೊರಿಯರ್ ಮಾಡಿ ಆಯಿತು, ಲ್ಯಾಮಿನೇಷನ್ಸ್ ಎಲ್ಲ ಮಾಡಿ ಆಯಿತು. ಗಂಟೆ 1 ಆಯಿತು. 2 ಗಂಟೆ ಆಯಿತು ಗೈಸ್ ನಾವಿಲ್ಲಿ ಈಗ ಬಂದು. ಇನ್ನು ಊಟ ಮಾಡಬೇಕು. ಸೊ ಗೈಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಗೊತ್ತುಂಟು ವ್ಯೂಸ್ ಜಾಸ್ತಿ ಆಗ್ತುಂಟು, ಸಬ್ಸ್ಕ್ರೈಬರ್ಸ್ ಕಮ್ಮಿ ಉಂಟು. ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಮೋಟಿವೇಶನ್ ಸಿಕ್ಕಿದಾಗ ಆಗ್ತದೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. Your attention please.